ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಆರ್ಎಸ್ಎಸ್ಗೆ ನಿರ್ಬಂಧ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಸಂಪುಟದಿಂದಲೇ ಮಿನಿಸ್ಟರ್ಗೆ ಬಿಗ್ ಶಾಕ್. ಇತ್ತ ಕಲಬುರಗಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಸೆಡ್ಡು ಹೊಡೆಯೋದಕ್ಕೆ ಮೆಗಾ ಪ್ಲಾನ್ ಒಂದನ್ನು ಮಾಡಿದೆ ಈಗ ಆರ್ಎಸ್ಎಸ್ ಬಿಜೆಪಿ. ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಆಗ್ತಿದೆ. ಆರ್ಎಸ್ಎಸ್ ಚಟುವಟಿಕೆಗಳಿಗೆ ನಿರ್ಬಂಧ ಹೇರುವಂತಹ ಒಂದು ಸ್ಟೆಪ್ ಕೈಗೆತ್ತಿಕೊಂಡ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಯಾವ ರೀತಿ ಕೌಂಟರ್ ಕೊಟ್ಟಿದ್ದಾರೆ ನೋಡಿ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗಾಗಲೇ ಹಲವು ರಿಪೋರ್ಟ್ಸ್ ಮಾಡಿದ್ದೀವಿ. ಪ್ರಿಯಾಂಕ್ ಖರ್ಗೆ ಅವರು ಏಕಾಂಗಿಯಾಗಿದ್ದಾರೆ ಪಕ್ಷದಲ್ಲಿ, ಸರ್ಕಾರದಲ್ಲಿ. ಈ ಒಂದು ಸ್ಟೆಪ್ಪನ್ನು ಕೈಗೆತ್ತಿಕೊಂಡ ಮೇಲೆ ಅನ್ನೋದಂತೂ ಕ್ಲಿಯರ್ ಕಟ್ ಆಗಿ ಕಾಣಿಸ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದ್ರು, ಕೊನೆಗೆ ಹೆಸರನ್ನು ಉಲ್ಲೇಖ ಮಾಡ್ದೇನೆ ಎಲ್ಲರಿಗೂ ಅನ್ವಯ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯನವ್ರು ತೀರ್ಮಾನ ತಗೊಂಡ್ರು. ಎಲ್ಲ ಸರಿ, ಬಟ್ ಯಾವ ಹೆಸರು ಹಾಕಲಿ ಬಿಡಲಿ ಆರ್ಎಸ್ಎಸ್ ಟಾರ್ಗೆಟ್ ಅನ್ನೋದು ಪ್ರಿಯಾಂಕ್ ಖರ್ಗೆ ಅವರ ಪತ್ರದಿಂದ ಗೊತ್ತಾಯಿತು. ಮತ್ತು ಇದರಿಂದ ಪ್ರಿಯಾಂಕ್ ಖರ್ಗೆ ಅವರು ಓವರ್ ಶೈನ್ ಆಗ್ತಿದ್ದಾರೆ ಅನ್ನೋ ಕಸಿ ಬಿಸಿ ಎಲ್ಲರಲ್ಲೂ ಕೂಡ ಆವರಿಸ್ಕೊಂಡಿದೆ, ಗಮನಿಸ್ತಾ ಇದ್ದೀವಲ್ವ. ಪರಮೇಶ್ವರ್ ಅವ್ರ ಸ್ಟೇಟ್ಮೆಂಟ್ ಏನು ಬಂತು? ನಮಾಜ್ ವಿಚಾರದಲ್ಲೂ ಇನ್ನು ಮುಂದೆ ನೋಡಬೇಕಾಗತ್ತೆ, ಪರಿಶೀಲಿಸ್ತೀವಿ, ಸಾರ್ವಜನಿಕವಾಗಿ ಅವರು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರ ಅರ್ಥ ಏನು? ಎಲ್ಲದಕ್ಕೂ ಅನ್ವಯ ಆಗತ್ತೆ, ಈಗ ನಮ್ಮ ಬುಡಕ್ಕೂ ಬರುತ್ತೆ ಅನ್ನೋ ರೀತಿಯಲ್ಲಿ ರಿಯಾಕ್ಷನ್ಸ್ ಬರ್ತಿದ್ದಾವೆ. ರಾಜಣ್ಣವರು ಅದನ್ನು ಓಪನ್ ಆಗಿ ಹೇಳಿದ್ರು, ಕೆಲವರು ಇಂಡೈರೆಕ್ಟಾಗಿ ಹೇಳ್ತಿದ್ದಾರಲ್ವ. ಸಂಪುಟದಲ್ಲಿ ಈಗ ಶಾಕ್ ಎದುರಾಗಿದೆ ನೋಡಿ. ಏನದು ಅಂತ ಕೇಳಿದ್ರೆ, ಮಂತ್ರಿಯೊಬ್ಬರು ಯಾರು ಅಂತ ಗೊತ್ತಿಲ್ಲ, ಪ್ರಿಯಾಂಕ್ ಖರ್ಗೆ ಅವರು RSS ಬಗ್ಗೆ ಪತ್ರ ಬರೆದಿದ್ರು. ಬಟ್ ಇದನ್ನು ತಗೊಂಡು ಬರೋಕೆ ಹೊರಟಿದ್ದ ಮಂತ್ರಿಯ ವಿಚಾರ ಕೇಳಿಬರ್ತಿದೆ. ಈಗ ಯಾವ ಮಂತ್ರಿ ಅಂತ ಗೊತ್ತಾಗಬೇಕು. ಮಂತ್ರಿಯೊಬ್ಬರು ಕರಡು ವಿಧೇಯಕವನ್ನೇ ಸಿದ್ಧಪಡಿಸಿದ್ರಂತೆ. ಯಾವುದಕ್ಕೆ? ಸಂಘ ಪರಿವಾರದ ಚಟುವಟಿಕೆಗಳನ್ನು ನಿರ್ಬಂಧಿಸುವ ಸಲುವಾಗಿ ಸಚಿವ ಸಂಪುಟ ತೀರ್ಮಾನಗೊಳಿಸುವ ಮೊದಲೇ ಸಚಿವರೊಬ್ಬರು ಕರಡು ವಿಧೇಯಕ ರೆಡಿ ಮಾಡ್ಕೊಂಡು ಬಂದುಬಿಟ್ಟಿದ್ರಂತೆ. ಕರಡು ವಿಧೇಯಕನೇ ರೆಡಿ ಮಾಡ್ಕೊಂಡು ಬಂದುಬಿಟ್ಟಿದ್ರಂತೆ. ಕಳೆದ ಗುರುವಾರ ನಡೀತಲ್ವ ಸಂಪುಟ. ಸಂಘ ಸಂಸ್ಥೆಗಳು ಸರ್ಕಾರಿ ಜಾಗಗಳಲ್ಲಿ ಮಾಡಬಾರ್ದು, ಕಾರ್ಯಚಟುವಟಿಕೆಗಳನ್ನು ಕಾರ್ಯಕ್ರಮಗಳನ್ನು ಮಾಡಬಾರ್ದು ಅಂತ ಅನುಮತಿ ಪಡ್ಕೊಳ್ಬೇಕು, ಅದಿಲ್ಲದೆ ಮಾಡಬಾರ್ದು ಅಂತ ತೀರ್ಮಾನ ಕೈಗೊಳ್ಳಲಾಯಿತು. ಆದರೆ ಈ ತೀರ್ಮಾನಕ್ಕೂ ಮೊದಲು ಕಠಿಣ ಕರಡು ವಿಧೇಯಕವೊಂದನ್ನು ಸಚಿವರು ರೆಡಿ ಮಾಡ್ಕೊಂಡು ಬಂದಿದ್ರಂತೆ. 50,000 ದಂಡ ಅನುಮತಿ ಇಲ್ಲದೆ ನಡೆಸಿದ್ರೆ, ಪರ್ಟಿಕ್ಯುಲರ್ಲಿ ಸಂಘ ಪರಿವಾರದವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಅಂತ ಹೇಳಲಾಗ್ತಿದೆ. ಮಿನಿಸ್ಟರ್ ಒಬ್ಬರು 50,000 ದಂಡ, ಜಾಮೀನು ರಹಿತ ಬಂಧನ, 50,000 ದಂಡ, 2 ವರ್ಷ ಜೈಲು ಸೇರಿದಂತೆ ಹಲವು ಅಂಶಗಳಿದ್ವಂತೆ ಅಲ್ಲಿ. ಈ ಕರಡಿನಲ್ಲಿ ಕೇವಲ RSS ಅಂತ ಉಲ್ಲೇಖ ಮಾಡಿರಲಿಲ್ಲ, ಬದಲಿಗೆ ಸಂಘ ಸಂಸ್ಥೆಗಳಂತಾನೆ ಇತ್ತಂತೆ. ಆದರೆ ಸಂಘ ಪರಿವಾರವನ್ನೇ ಟಾರ್ಗೆಟ್ ಮಾಡಿ ಪ್ಲಾನ್ ಆಗಿತ್ತು ಮಿನಿಸ್ಟರ್ ಒಬ್ಬರು ಅಂತ ಹೇಳಲಾಗ್ತಿದೆ. RSS ಬಗ್ಗೆನೇ ಪತ್ರ ಬರೆದವ್ರು ಪ್ರಿಯಾಂಕ್ ಖರ್ಗೆ ಅವರು. ಬಟ್ ಈ ಕರಡು ವಿಧೇಯಕ ಮಾಡಿದವ್ರು ಯಾರು ಅನ್ನೋದ್ರ ಬಗ್ಗೆ ಹೆಸರು ಎಲ್ಲೂ ಉಲ್ಲೇಖ ಆಗ್ತಿಲ್ಲ. ಒಬ್ಬರು ಪ್ರಭಾವಿ ಮಿನಿಸ್ಟರ್ ಬಂದಿದ್ರಂತೆ ರೆಡಿಯಾಗಿ. ಬಟ್ ಬೇರೆ ಸಚಿವರು ಸೆಡ್ ಹೊಡೆದಿದ್ದಾರೆ, ಯಾರೂ ಒಪ್ಪಿಲ್ಲ ಇದಕ್ಕೆ. ಈ ರೀತಿಯಲ್ಲೆಲ್ಲ ಮಾಡೋದಿಕ್ಕೆ ಸರಿ ಬರಲ್ಲ ಇದು ಅಂತ ಬೇರೆ ಸಚಿವರೆಲ್ಲ ಸಲಹೆ ಕೊಡ್ತಾರೆ, ಅಸಮಾಧಾನ ವ್ಯಕ್ತಪಡಿಸ್ತಾರೆ, ಮೂಗು ಮುರಿತಾರೆ. ಏನು ಮಾಡೋಕೆ ಹೊರಟಿದ್ದೀರಿ ನೀವು ಅನ್ನೋ ರೀತಿಯಲ್ಲಿ ಅಸಮಾಧಾನ ವ್ಯಕ್ತವಾಗುತ್ತೆ. ಕೊನೆಗೆ ಈ ಹಿಂದೆ ಹೇಗೂ BJP ಸರ್ಕಾರದ ಅವಧಿಯಲ್ಲಿ ಜಾರಿಗೊಳಿಸಿದ್ದ ವಿಧೇಯಕ ಇತ್ತಲ್ಲ, ಅದನ್ನೇ ಮತ್ತೆ ಜಾರಿಗೊಳಿಸುವ ತೀರ್ಮಾನ ಮಾಡಿಬಿಡೋಣ ಅನ್ನೋ ರೀತಿಯಲ್ಲಿ ಒಂದು ನಿರ್ಧಾರವನ್ನು ಕೈಗೊಳ್ತಾರೆ. ಅಲ್ಲೇ ಅಸಮಾಧಾನ ಸ್ಫೋಟವಾಗಿ ಸಂಪುಟದಲ್ಲಿಯೇ. ಸೊ ಮಿನಿಸ್ಟರ್ ಒಬ್ಬರು ಜಾಮೀನು ರಹಿತ ಕೇಸು, 2 ವರ್ಷ ಜೈಲು ಶಿಕ್ಷೆಯ ಕರಡು ವಿಧೇಯಕ ರೆಡಿ ಮಾಡ್ಕೊಂಡು ಬಂದು ಅದಕ್ಕೆ ಸಚಿವರುಗಳೇ ಶಾಕ್ ಕೊಟ್ಟಿದ್ದಾರೆ ಅನ್ನುವಂಥ ವಿಷಯ ಈಗ ಬಯಲಾಗ್ತಿದೆ. ಪ್ರತಿಷ್ಠಿತ ಪತ್ರಿಕೆಗಳೆಲ್ಲ ಆ ಇನ್ಸೈಡ್ ರಿಪೋರ್ಟನ್ನು ಹೊರಗಡೆ ತರ್ತಿದ್ದಾವೆ. ಯಾರು ಆ ಮಂತ್ರಿ ಅನ್ನೋದು ಗೊತ್ತಾಗಬಹುದು ಮುಂದಿನ ದಿನಗಳಲ್ಲಿ. ಇನ್ನು ಪ್ರಿಯಾಂಕ್ ಖರ್ಗೆ ಅವರು RSS ವಿಚಾರದಲ್ಲಿ ಫುಲ್ ಟಾರ್ಗೆಟ್ ಆಗಿದ್ದಾರೆ. ಈಗ ಎಲ್ಲ RSS ಸಂಪೂರ್ಣ ತಿರುಗಿ ಬಿದ್ದಿದೆ. RSS ಅನ್ನು ಹಿಂಗೆ ಆಟ ಆಡ್ಸಕ್ಕೆ ನೋಡ್ತಿದ್ದೀರಾ, ನಿಮಗೆ ಸರಿಯಾಗಿ ಬುದ್ಧಿ ಕಲಿಸ್ತೀವಿ ಅಂತ ಶಪಥ ಮಾಡಿರೋದೀಗ ಸಂಘದವರು. ಹೆಂಗೆ ಬುದ್ಧಿ ಕಲಿಸ್ತಾರೆ? ಮುಂದಿನ ಚುನಾವಣೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರನ್ನು ಸೋಲಿಸುವ ಪಣ ತೊಡ್ತಾ RSS. ಹಾಗಾದರೆ ಚಿತ್ತಾಪುರದಲ್ಲಿ ಈಗ ಒಂದು ದೊಡ್ಡ ಅಭಿಯಾನ ಶುರುವಾಗಿದೆ. ನವೆಂಬರ್ 2ಕ್ಕೆ ಪ್ರಿಯಾಂಕ್ ಖರ್ಗೆ ತವರಲ್ಲಿ ಭರ್ಜರಿ ಜನಸಂದಣಿಯ ಮೂಲಕ ಪಥ ಸಂಚಲನ ಮಾಡೋಕೆ ಪ್ಲಾನ್ ಆಗಿದೆ. ವಿದೇಶಗಳ ರೀತಿಯಲ್ಲಿ ಜಾಲತಾಣದಲ್ಲಿ ಒಂದು ಕ್ಯಾಂಪೇನ್ ಶುರು ಮಾಡಿದ್ದಾರೆ, ಆಲ್ ಐಸ್ ಆನ್ ಚಿತ್ತಾಪುರ್ ಅಂತ. ಹಿಂದೆ ಆಲ್ ಐಸ್ ಆನ್ ರಫಾ, ಕಾಂಗೋ, ಅಮೆಜಾನ್ ಈ ರೀತಿಯಲ್ಲೆಲ್ಲ ಅಭಿಯಾನ ಆಗಿತ್ತಲ್ವಾ, ಬೇರೆ ಬೇರೆ ದೇಶಗಳಲ್ಲಿ ಹ್ಯಾಶ್ಟ್ಯಾಗ್ ಅಭಿಯಾನ. ಅದೇ ರೀತಿಯಲ್ಲಿ ಈಗ ಆಲ್ ಐಸ್ ಆನ್ ಚಿತ್ತಾಪುರ್ ಅಂತ BJPಗರು RSS ಅವರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ತುಳುಕ್ತಾ ಇದೆ.
ಅಲ್ಲಿ ಭಯಂಕರ ಜನಸಂದಣಿಯನ್ನು ಸೇರಿಸಬೇಕು ಅಂತಹ ಒಂದು ಪಥ ಸಂಚಲನ ಮಾಡಿ ಚಿತ್ತಾಪುರದಲ್ಲಿ ಸೆಡ್ಡು ಹೊಡೆಯುವ ನಿರ್ಧಾರವನ್ನು ಈಗ RSS ಮಾಡಿದೆ. ಅಷ್ಟೇ ಅಲ್ಲ, ಇನ್ಸೈಡ್ ರಿಪೋರ್ಟ್ ಪ್ರಕಾರ ಚಿತ್ತಾಪುರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರನ್ನು ಮುಂದಿನ ಚುನಾವಣೆಯಲ್ಲಿ ಬಗ್ಗು ಬಡಿಬೇಕು ಅನ್ನೋ ಪ್ಲಾನ್ ಆಯ್ತಾ. ಪ್ರಿಯಾಂಕ್ ಖರ್ಗೆ ಅವ್ರು ಈಗಾಗಲೇ ಹೇಳ್ತಿದ್ದಾರೆ, ನನಗೆ ಆಶೀರ್ವಾದ ಮಾಡೋರು ಜನ, ಇವರೇನು ಮಾಡೋಕ್ಕಾಗಲ್ಲ ಅಂತ. ಸಹಜವಾಗಿ ಈ ರೀತಿ ಆದಾಗ ಇನ್ನೂ ಕನ್ಸಾಲ್ಟೇಷನ್ನು, ಅಲ್ಪಸಂಖ್ಯಾತರ ಅಹಿಂದ ವೋಟ್ ಬ್ಯಾಂಕು ಒಗ್ಗೂಡಬಹುದು ಅನ್ನೋದು, ಅಹಿಂದ ಪಥಸಂಚಲನಕ್ಕೂ ಅಲ್ಲಿ ಪ್ಲಾನ್ ಆಗಿದೆ. ಅಂದರೆ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಶಕ್ತಿ ಪ್ರದರ್ಶನನೂ ಮಾಡ್ತಿದ್ದಾರೆ ಆ ಕಡೆಯಿಂದ. ದಲಿತ ಪಥಸಂಚಲನ ಸಂಘಟನೆಗಳದ್ದು, ಈ ಕಡೆ ಅಹಿಂದ ಶಕ್ತಿ ಪ್ರದರ್ಶನ ಎಲ್ಲ ಆಗ್ತಿದೆ. ಸೊ ಪ್ರಿಯಾಂಕ್ ಖರ್ಗೆ ಅವ್ರ ಕಡೆಯಿಂದನೂ ಶಕ್ತಿ ಪ್ರದರ್ಶನ ಸೆಡ್ ಹೊಡೆಯೋ ಕೆಲಸ ಆಗ್ತಿದ್ರೆ ಮುಂದಿನ ಚುನಾವಣೆಯಲ್ಲಿ ನಿಮಗಿದೆ ಹಬ್ಬ ಅನ್ನೋ ರೀತಿಯಲ್ಲಿ ಒಳಗೊಳಗೆ ಭರ್ಜರಿ ತಯಾರಿ ಶುರುವಾಗಿದೆಯಂತೆ ಇನ್ಸೈಡ್ ರಿಪೋರ್ಟ್ ಪ್ರಕಾರ. ರಾಜ್ಯ ರಾಜಕಾರಣದಲ್ಲಿ ಈಗ ಹೇಗಾಗಿದೆ ಅಂದರೆ RSS ವರ್ಸಸ್ ಪ್ರಿಯಾಂಕ್ ಖರ್ಗೆ ಅನ್ನೋ ರೀತಿ, RSS ವರ್ಸಸ್ ಸರ್ಕಾರ, ಅದಕ್ಕಿಂತಲೂ ಹೆಚ್ಚು ಪ್ರಿಯಾಂಕ್ ಖರ್ಗೆ ಅನ್ನೋ ರೀತಿಯಲ್ಲಿ ಆಗಿಬಿಟ್ಟಿದೆ. ಸೊ ಈಗ ಸಾಮಾಜಿಕ ಜಾಲತಾಣದಲ್ಲಿ ಇದು ಎಲ್ಲೆಡೆ ತಲುಪುವಂತೆ ಅಭಿಯಾನ ಮಾಡ್ತಿರೋದು ಮತ್ತು ಚಿತ್ತಾಪುರದಲ್ಲಿ RSS ತಾಕತ್ತೇನು ಅಂತ ತೋರಿಸೋದಕ್ಕೆ ಈಗ ನಿಂತಿದ್ದಾರೆ. ಈಗ ಭಾನುವಾರ ಪ್ಲಾನ್ ಆಗಿತ್ತು 2000 RSS ಗಣವೇಶಧಾರಿಗಳು ಕಲಬುರಗಿಯಲ್ಲಿ ಚಿತ್ತಾಪುರದಲ್ಲಿ ಪಥ ಸಂಚಲನ ಮಾಡೋದಕ್ಕೆ. ಬಟ್ ಆ ಅನುಮತಿ ನಿರಾಕರಣೆ ಆಯ್ತಲ್ವಾ. ಆಮೇಲೆ ನ್ಯಾಯಾಲಯಕ್ಕೆ ಈಗ ಮತ್ತೆ ಅರ್ಜಿ ಹಾಕಬೇಕು ಅಂತಾಗಿದೆ. ಒಳ್ಳೆಯದೇ ಆಯಿತು ಬಿಡಿ, ನಿರಾಕರಣೆ ಆಗಿದ್ದು. ಈ ಸಲ 2000 ಅಲ್ಲ, ದೊಡ್ಡ ಮಟ್ಟದಲ್ಲಿ ಶಕ್ತಿ ಪ್ರದರ್ಶನ ಮಾಡೋಣ, ಅಲ್ಲಿ ಯಾವತ್ತು ಕ್ಯಾನ್ಸಲ್ ಆಗಿದ್ದೇ ಒಳ್ಳೇದಾಯಿತು ಅನ್ನೋ ರೀತಿ ಚಾಲೆಂಜಿಂಗ್ ಆಗಿ ತೊಗೊಂಡಿದೆಯಂತೆ RSS. ಸೊ ಅನುಮತಿಗೆ ಈಗ ಹೊಸದಾಗಿ ಅರ್ಜಿ ಸಲ್ಲಿಕೆ ಆಗಿದೆ. ಈಗ ಸಿಗತ್ತಾ ಅನ್ನೋದನ್ನು ಗಮನಿಸಬೇಕು. ಈಗಲಾದರೂ ಅನುಮತಿ ಸಿಗತ್ತಾ ಅಂತ. ತಗೊಳ್ಳಿ, ಅವರು ತಗೊಂಡು ಮಾಡ್ಕೊಳ್ಳಿ, ಅರ್ಜಿ ಹಾಕಿ ತಗೊಳ್ಳಿ ಅಂತ ಹೇಳಿದಾರಲ್ಲ, ಅನುಮತಿ ಸಿಕ್ಕರೆ ಮಾಡ್ಕೊಳ್ಳಿ ಬಿಡಿ ಅಂತಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಸೊ RSSಗೆ ಇದು ಒಂಥರ ಪ್ರತಿಷ್ಠೆಯ ಸವಾಲಾಗಿದೆ. ಇದ್ರ ನಡುವೆ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಇನ್ನೊಬ್ಬರು ಅಧಿಕಾರಿ ಸೆಡ್ ಹೊಡೆದಿದ್ದಾರೆ. ನಿನ್ನೆಷ್ಟೇ ರಿಪೋರ್ಟ್ ನಿಮ್ಮ ಮುಂದೆ ಇಟ್ಟಿದ್ವಿ. ನಾಗರಾಜ್, ವೈದ್ಯಾಧಿಕಾರಿ ನಾಗರಾಜ್ ಅವರು ಸೆಡ್ ಹೊಡೆದಿದ್ರು. ಅವರದ್ದೇ ಜಿಲ್ಲೆಯಲ್ಲಿ, ಅಂದರೆ ಕಲಬುರಗಿಯವರೇ ಅವರು, ಕಲಬುರಗಿ ಅಧಿಕಾರಿನೇ ಅದೇ ಜಿಲ್ಲೆಯಲ್ಲಿ ಸರ್ಕಾರಿ ಅಧಿಕಾರಿಗಳು ವೇಷ ಹಾಕಿದ್ರೆ ಸಸ್ಪೆಂಡ್ ಮಾಡ್ತೀವಿ, ಕ್ರಮ ಕೈಗೊಳ್ತೀವಿ ಅನ್ನೋ ಥರ ಆ್ಯಕ್ಷನ್ ಆಗ್ತಿರುವಾಗ, ಆಲ್ರೆಡಿ ಒಬ್ಬರು PDO ಸಸ್ಪೆಂಡ್ ಆಗಿರುವಾಗ, ಅದೇ ಜಿಲ್ಲೆಯವರು ಇನ್ನೊಬ್ಬರು ವೇಷ ಹಾಕಿ ಸರ್ಕಾರದ ಆದೇಶ ಧಿಕ್ಕರಿಸಿದಂತಾಯಿತು, ಸೆಡ್ ಹೊಡೆದಂಗೆ ಆಯಿತು. ಇದು ಈಗ ಇನ್ನೊಬ್ಬರು ಅಧಿಕಾರಿ ನೋಡಿ, ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರದಲ್ಲಿ 14ನೇ ತಾರೀಕು ನಡೆದ RSS ಶತಮಾನೋತ್ಸವ ಪಥ ಸಂಚಲನದಲ್ಲಿ ಕಲಬುರಗಿ ಜಿಲ್ಲೆಯ GST ಅಧಿಕಾರಿ ಭಾಗಿಯಾಗಿದ್ದಾರೆ. ಆ ವಿಡಿಯೋ ತುಣುಕು ವೈರಲ್ ಆಗ್ತಿದೆ. ಈಗ ಬಸವ ಕಲ್ಯಾಣದಲ್ಲಿ ನಡೆದಿದ್ದಂಥ RSS ಪಥ ಸಂಚಲನದಲ್ಲಿ ಯಾರವರು ಸಹಾಯಕ ಆಯುಕ್ತ, ವಾಣಿಜ್ಯ ತೆರಿಗೆ ಇಲಾಖೆಯ ಸಹಾಯಕ ಆಯುಕ್ತ ಮಹೇಶ್ ಪಾಟೀಲ್ ಅವರು ಭಾಗಿಯಾಗಿ ಸೆಡ್ಡು ಹೊಡೆದಿದ್ದಾರೆ. ಗಣವೇಶ ಧರಿಸಿ ಸಂಘ ಚಟುವಟಿಕೆಗಳಲ್ಲಿ ಅವರು ತೊಡಗಿಸಿಕೊಂಡಿದ್ದು, ಇವ್ರ ಜೊತೆಗೆ ಹಲವಾರು ಶಿಕ್ಷಕರು PDOಗಳು ಸಹ ಪಥ ಸಂಚಲನದಲ್ಲಿ ಭಾಗವಹಿಸಿದ್ರು ಅಂತ ಹೇಳಲಾಗಿದೆ. ಸೊ ಒಬ್ಬರು PDOನ ಸಸ್ಪೆಂಡ್ ಮಾಡಿದ್ರು. ಈಗ ನೋಡಿ, ಇವರು GST ಆಫೀಸರ್ ಒಬ್ಬರು, ವೈದ್ಯಾಧಿಕಾರಿ ಒಬ್ಬರು, ಹಲವಾರು ಶಿಕ್ಷಕರು ಭಾಗಿಯಾಗಿದ್ದಾರಂತೆ, PDOಗಳು ಕೂಡ ಭಾಗಿಯಾಗಿದ್ದಾರೆ ಅಂತ ಮಾಹಿತಿ ಬರ್ತಿದೆ. ಈಗ ಎಲ್ಲರನ್ನೂ ಹುಡುಕಿ ಸಸ್ಪೆಂಡ್ ಮಾಡ್ತಾರ. ಪ್ರಿಯಾಂಕ್ ಖರ್ಗೆ ಅವರು ಆ್ಯಕ್ಷನ್ ತಗೊಳ್ತಾರ, ಸರ್ಕಾರ ಆ್ಯಕ್ಷನ್ ತಗೊಳುತ್ತಾ? ಅವ್ರ ಇಚ್ಛೆ, ಎಷ್ಟೋ ವರ್ಷಗಳಿಂದ ಸಂಘದ ಜೊತೆಗೆ ಅವಿನಾಭಾವ ನಂಟು ಹೊಂದಿರೋರು 16 ವರ್ಷಗಳಿಂದ ಏಕಾಏಕಿ ಕಡ್ಕೊಳ್ಳಿ ಅಂದರೆ ಆಗಲ್ಲ ಅವ್ರ ಹತ್ರ. ಸಾಮಾನ್ಯವಾಗಿ ಆಗಾಗ ಇಂತಹ ಕಾರ್ಯಕ್ರಮಗಳಲ್ಲಿ ಅವರು ಗುರುತಿಸ್ಕೊಳ್ತಾ ಇರ್ತಾರೆ, ಆ ರೂಢಿ ಮಾಡ್ಕೊಂಡು ಬಂದಿರ್ತಾರೆ. ಈಗ ಏಕಾಏಕಿ ಹಂಗೆ ಮಾಡಿ ಅಂದರೆ ಆಗಲ್ಲ. ಸೊ ಈಗ ಆಲ್ರೆಡಿ ಅಷ್ಟು ಬಿಸಿ ಇರೋವಾಗಲೇ RSS ಅಥವಾ ಯಾವುದೇ ಸಂಘದ ವಿಚಾರದಲ್ಲಿ ಸರ್ಕಾರಿ ಅಧಿಕಾರಿಗಳು ಮಾಡಿದ್ರೆ ಎಚ್ಚರಿಕೆ ಕೊಟ್ಟಿರುವಾಗ, ಕಟ್ಟೆಚ್ಚರ ಅಂತ ಆದೇಶ ಹೊರಡಿಸಿರುವಾಗ ಈಗಲೇ ತಕ್ಷಣಕ್ಕೆ ಸೆಡ್ ಹೊಡೆದಿದ್ದಾರೆ ಇಷ್ಟು ಜನ ಅಂದರೆ ಇದು ಸಾಧ್ಯವಾ? ರಾಜಣ್ಣವ್ರು ಹೇಳಿದ್ದನ್ನೇ, ಕೈಲಾಗೋದನ್ನು ಮಾಡಬೇಕು, ಏನೇನೋ ಮಾಡೋಕ್ಕೆ ಹೋದ್ರೆ ಬರೀ ಬುಕ್ಕಲ್ಲಿರುತ್ತೆ ಅಂತ. ಸೊ ಆದೇಶ ಹೊರಡಿಸಿದ ಮೇಲೂ ಕೂಡ ಜನರೇ ಈ ರೀತಿ, ಅಧಿಕಾರಿಗಳೇ ಈ ರೀತಿ ತಿರುಗಿ ನಿಂತು ಬಿಟ್ರೆ ಅದು ಸರ್ಕಾರಕ್ಕೆ ಹಿನ್ನಡೆ ತಂದಿಡತ್ತಾ ನೋಡಬೇಕು. ನೋಡಿ, ಈಗ ನಮಾಜ್ ವಿಚಾರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರೇ ಹೇಳೋ ಥರ ಆಗಿದೆ. ಹೌದೌದು, ನಾವೇನು RSS ಇನ್ನೊಂದು ಸಂಘಟನೆ ಅಂತ ಹೇಳ್ತಿಲ್ಲ, ಎಲ್ಲರೂ ಪರ್ಮಿಷನ್ ತಗೊಳ್ಬೇಕು. ನಮಾಜ್ ವಿಚಾರದಲ್ಲಿ ಸಾರ್ವಜನಿಕ ಜಾಗದಲ್ಲಿ ಮಾಡೋದಾದ್ರೆ ಅವರು ತಗೊಳ್ಬೇಕು. ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ ಇವತ್ತು. ನಿನ್ನೆ ಪರಮೇಶ್ವರ್ ಅವರು ಇದನ್ನು ಹೇಳಿದ್ರು. ಹೌದು, ಮಾಡಬೇಕಾಗತ್ತೆ, ಅವರು ಹಂಗೆಲ್ಲ ಮಾಡೋಕ್ಕಾಗಲ್ಲ ಅನ್ನೋ ಮೂಲಕ ಕಾಂಗ್ರೆಸ್ಗೂ ಇದು ಸಂಕಷ್ಟನೇ ತಾನೆ. ಯಾಕೆ ವಿರೋಧ ಸಚಿವರುಗಳು ಅಂದರೆ ಇದು ಬರುತ್ತೆ, ನಾಳೆ ಎಲ್ಲ ಸಮುದಾಯಗಳು ತಿರುಗಿ ಬೀಳ್ತವೆ. ಇಷ್ಟು ದಿನ ಆರಾಮಾಗಿ ನಮ್ಮ ಪಾಡಿ ನಾವು ಶುಕ್ರವಾರ ಪ್ರೇಯರ್ ಮಾಡ್ಕೊಂಡು ಹೋಗ್ತಿದ್ವಿ, ಇದ್ದಕ್ಕಿದ್ದಂತೆ ಈಗ ಪರ್ಮಿಷನ್ ತೊಗೊಂಡು ಮಾಡಿ ಅಂದರೆ ಹೆಂಗೆ ಅನ್ನೋ ಪ್ರಶ್ನೆ ಮುಸಲ್ಮಾನರ ಕಡೆಯಿಂದನೂ ಬರಬಹುದಲ್ವಾ. ಈಗ ಪ್ರಿಯಾಂಕ್ ಖರ್ಗೆ ಅವರೇ ಹೇಳ್ತಿದ್ದಾರೆ, ಹೌದೌದು ಅವರು ಪರ್ಮಿಷನ್ ತೊಗೊಳ್ಬೇಕು ಅಂತ. ಸೊ ನಮಾಜ್ ಮಾಡೋರು ಈಗ ಪರ್ಮಿಷನ್ ತೊಗೊಳ್ಬೇಕು.
ಯತ್ನಾಳ್ ಅವ್ರು ಇಂಗ್ಲೀಷಲ್ಲಿ ಲೆಟರ್ ಯಾಕೆ ಬರೆದ್ರೋ ಗೊತ್ತಿಲ್ಲ, ಎಲ್ಲೆಲ್ಲೋ ಸಂದೇಶ ಕೊಡಬೇಕಿತ್ತು ಅವ್ರಿಗೆ. ಸಿದ್ದರಾಮಯ್ಯನವ್ರಿಗೆ ಲೆಟರ್ನ ಇಂಗ್ಲೀಷಲ್ಲಿ ಬರೆದಿದ್ದಾರೆ, ಉದ್ದೇಶ ಏನು ಅಂತೆಲ್ಲ ಕಿಡಿಕಾರ್ತಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಆದ್ರೆ ಅಸಲಿಗೆ ಇಲ್ಲಿ ನಮಾಜ್ ವಿಚಾರಕ್ಕೆ ಬಂದು ಇದು ಬೇರೆ ರೀತಿಯಲ್ಲಿ ಕೈಗೂ ಕೂಡ ಈಗ ಬಿಸಿ ತಟ್ಟಿಸ್ತಾ ನೋಡಿ. ಆರ್ ಅಶೋಕ್ ಅವರು BJP ಅವರು ಮುಗಿಬಿದ್ದಿದ್ದಾರೆ. ಸಿಟಿ ಮಾರ್ಕೆಟ್ ಭಾಗದಲ್ಲಿ ಹೆಂಗಿರುತ್ತೆ ಟ್ರಾಫಿಕ್ ಜಾಮು? ಕರ್ನಾಟಕದಲ್ಲೇ ಅತಿ ಹೆಚ್ಚು ಟ್ರಾಫಿಕ್ ಜಾಮ್ ಆಗೋ ಜಾಗ ಅದು. ಬೆಂಗಳೂರಿನಲ್ಲಿ ಸಿಟಿ ಮಾರ್ಕೆಟ್ ಬಳಿ ಶುಕ್ರವಾರ ನಮಾಜ್ ನಡೆಯುತ್ತೆ, ಪ್ರೇಯರ್ ನಡೆಯುತ್ತೆ. 1 ಕಿಲೋಮೀಟರ್, ಬರೋಬ್ಬರಿ 1 ಕಿಲೋಮೀಟರ್ ಪ್ರತಿ ವಾರ ಎಷ್ಟೋ ವರ್ಷಗಳಿಂದ ಜಾಮ್ ಹಾಕ್ಕೊಂಡೇ ಬಂದಿದೆ, ದಶಕಗಳಿಂದ ನಡ್ಕೊಂಡೇ ಬಂದಿದೆ. ಅದನ್ನು ಯಾರಾದರೂ ಪ್ರಶ್ನೆ ಮಾಡಿದಾರಾ? ಆದರೆ ಈಗ ಮಾಡಲೇಬೇಕಾಗತ್ತೆ ಅಂತಿದ್ದಾರೆ. ಈಗ RSSಗೆ ಮತ್ತೊಂದಕ್ಕೆ ನೀವು ಕೈ ಹಾಕ್ತೀರಿ ಅಂದರೆ ಎಲ್ಲದಕ್ಕೂ ಕೈ ಹಾಕಲೇಬೇಕಾಗತ್ತಲ್ಲ ಅಂತ BJP ಅವರು ತಿರುಗಿ ಬಿದ್ದಿರೋದು. ನಾವೇನಾದರೂ ಪ್ರಶ್ನೆ ಮಾಡೋಕೆ ಹೋಗಿದ್ವಾ? ನಮ್ಮ ಸರ್ಕಾರ ಇದ್ದಾಗ ಎಲ್ಲರನ್ನೂ ಶಾಂತಿ ಮತ್ತು ಅವರ ಸಹಬಾಳ್ವೆಗೆ ಸಹಕಾರ ಕೊಟ್ಕೊಂಡು ಹೋಗಿದ್ರಿ. ಆದರೆ ಈಗ ನೀವು ನಮಗೆ ಕೈ ಹಾಕಿದಿರಿ, ನಾವು ಬೇರೆದಕ್ಕೆ ಕೈ ಹಾಕಬೇಕಾಗತ್ತೆ ಅನ್ನೋ ಎಚ್ಚರಿಕೆ BJPಯಿಂದ. 1 ಕಿಲೋಮೀಟರ್ ಜಾಮು ಕಂಪ್ಲೀಟ್ ಬಂದ್ ಮಾಡಿ ಅಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ನಾವು ಹೆಂಗೆ ಅವಕಾಶ ಕೊಡೋಣ ಅನ್ನೋ ರೀತಿಯ ಪ್ರಶ್ನೆಯನ್ನು ಈಗ BJP ಕೇಳಿದ್ದು. ಇದು ಬೇರೆ ಆಯಾಮವನ್ನು ತೆರೆದುಕೊಳ್ತಿದೆ. ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದ್ರು, RSS ಮೇಲೆ ಕ್ರಮ ಆಗತ್ತೆ, ಅನುಮತಿ ಮತ್ತೊಂದು ಅಂತ ಕಟ್ಟುನಿಟ್ಟಾಗತ್ತೆ. ಅಷ್ಟಕ್ಕೆ ಮುಗಿಯಲ್ಲ, ಇದು ಬೇರೆ ಬೇರೆ ಕಡೆ ವ್ಯಾಪಿಸ್ಕೊಂಡು ಕೈಗೇನೆ ತಿರುಮಂತ್ರ ಆಗಲಿದೆಯಾ ಅನ್ನೋ ರೀತಿ ಬೆಳವಣಿಗೆಗಳಾಗ್ತಿದ್ದಾವೆ. ಈಗ ನಮಾಜ್ ಮಾಡ್ತಾರಪ್ಪ, ನಾನು ಅವ್ರಿಗೂ ಒಂದು, ನೀವೆಲ್ಲ ನೋಡಿದ್ದೀರ ಬೆಂಗಳೂರಲ್ಲಿ ಅತಿ ಟ್ರಾಫಿಕ್ ಜಾಮ್ ಇರುವಂತ ಬೆಂಗಳೂರಲ್ಲಿ ಒಂದು ಪ್ಲೇಸ್ ಯಾವುದು ಹೆಸರು? ಅದು ಮಾರ್ಕೆಟ್, ಸಿಟಿ ಮಾರ್ಕೆಟ್. ಟ್ರಾಫಿಕ್ ಇಡೀ ಕರ್ನಾಟಕದಲ್ಲಿ ಅತ್ಯಂತ ಟ್ರಾಫಿಕ್ ಇರುವಂತದ್ದು ಎಲ್ಲ ಸಿಗ್ನಲ್ ಎಲ್ಲ ಇರೋದು ಅಲ್ಲಿ. ಅಲ್ಲಿ ಶುಕ್ರವಾರ, ಪ್ರತಿ ಶುಕ್ರವಾರ 1 ಕಿಲೋಮೀಟರ್ ರಸ್ತೆನೆ ಬಂದಾಗ್ಬಿಡ್ತದೆ, ನಮಾಜ್ ಮಾಡ್ತಾರೆ. ಸಾರ್ವಜನಿಕ, ನಾನು ಹೇಳ್ತಾ ಇರೋದು ಅವ್ರ ಮನೆ ರಸ್ತೆ ಅಲ್ಲಪ್ಪ, ಅವ್ರು ಯಾರೋ ಹೇಳದ್ನಲ್ಲ ಮಂತ್ರಿ RSS ನ ಅವ್ರ ಮನೆ ಒಳಗೆ ಹೋಗಿ ಮಾಡಗಳ್ರಿ ಅಂತ. ಅದೇ ಮಂತ್ರಿಗೆ ಹೇಳ್ತಾ ಇದ್ದೀನಿ, ನಿನಗೆ ನಾಚಿಕೆ ಆಯ್ತಾ? ಮಾನ ಮರ್ಯಾದೆ ಇದೆಯಾ? ಅಲ್ಲಿ ಮಾಡ್ತಾರಪ್ಪ 1 ಕಿಲೋಮೀಟರ್ ಪ್ರತಿ ಶನಿವಾರ. ಕಳೆದ ಶುಕ್ರವಾರ ಕಳೆದ 70 ವರ್ಷದಿಂದ ಮಾಡ್ತಾವ್ರೆ. ಯಾಕೆ ಕ್ರಮ ಇಲ್ಲ? ಚಿತ್ತಾಪುರದಲ್ಲೇ ಚಿತ್ರ ವಿಚಿತ್ರವಾದಂತ ಕ್ರಮಗಳು ಬರ್ತಾವಲ್ಲ, ಚಿತ್ತಾಪುರದ ಚಿತ್ರ ವಿಚಿತ್ರ ಕ್ರಮಗಳು ಇಲ್ಲಿ ಚಾಮರಾಜಪೇಟೆಯಲ್ಲಿ ಯಾಕೆ? ನಿಮ್ಗೆ ಕಣ್ಣು ಕಾಣಿಸ್ತಾ ಇಲ್ವಾ? ಕಣ್ಣು ಕುರುಡ, ಕಾಮಾಲೆ ಕಣ್ಣ ನಿನ್ಗೆ? ಅದಕ್ಕೆ ಹೇಳ್ತಾರೆ ನಮ್ಗೆ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ. ಸರ್ಕಾರ ಮಣ್ಣು ತಿಂತಾ ಇದೆಯಾ? ನಿಮ್ ಪೊಲೀಸ್ ಇಲಾಖೆ ಇಂಟೆಲಿಜೆನ್ಸಿ ಫೇಲ್ಯೂರಾ? ಮಾಡ್ತಾ ಇದಾರಲ್ಲ, ಅದು ಟ್ರಾಫಿಕ್ ಜಾಮ್. ಮಾಡ್ಲಿ, ಅವರಿಗೂ ಪರ್ಮಿಷನ್ ಬೇಕು, ಯಾರೇ ಮಾಡಿದ್ರು ಪರ್ಮಿಷನ್ ಬೇಕು. ನನ್ಗೆ ಆಶ್ಚರ್ಯ ಏನಪ್ಪಾ ಅಂದ್ರೆ ಯತ್ನಾಳ್ ಅವ್ರು ಇಂಗ್ಲಿಷ್ ಅಲ್ಲಿ ಲೆಟರ್ ಬರ್ಬಿಟ್ಟವ್ರ. ನನ್ಗೆ ಗೊತ್ತಿಲ್ಲಪ್ಪ, ಅವ್ರಿಗೆ ಕೇಳಿ, ನನ್ಗೆ ಗೊತ್ತಿಲ್ಲ. ಸಿದ್ದರಾಮಯ್ಯ ಅವರಂತೂ ತಮ್ಗೆಲ್ಲರಿಗೂ ಗೊತ್ತಿದೆ. ನಮ್ಮ ಮುಖ್ಯಮಂತ್ರಿ ಇಂಗ್ಲಿಷ್ ನಲ್ಲಿ ಯಾಕೆ ಪತ್ರ ಬರೆದ್ರು ಗೊತ್ತಿಲ್ಲ. ಅಂಟಿಲ್ ಅಂಡ್ ಅನ್ಲೆಸ್ ಇಟ್ ಹ್ಯಾಸ್ ಏನು ನಂಗೆ ಗೊತ್ತಿಲ್ಲ. ಸಂದೇಶ ಎಲ್ಲೆಲ್ಲಿ ಹೋಗ್ಬೇಕೋ ಗೊತ್ತಿಲ್ಲ. ಅವ್ರಿಗೆ ಕೇಳಿ, ಸಂದೇಶ ಎಲ್ಲಿ ಕೊಡಕ್ ಪ್ರಯತ್ನ ಮಾಡಿದ್ರು ಗೊತ್ತಿಲ್ಲ. ಸಿದ್ದರಾಮಯ್ಯ ಅವ್ರಿಗೆ ಕೊಡಕ್ ಪ್ರಯತ್ನ ಮಾಡಿದ್ರು. ಪ್ರಧಾನ ಮಂತ್ರಿ ಅವರು ಕೆಂಪುಕೋಟೆನಲ್ಲಿ ನಿಂತು ಇಲ್ಲಪ್ಪ ಇದಕ್ಕಿಂತ ದೊಡ್ಡ ಆರ್ಗನೈಸೇಷನ್ NGO ಇಲ್ವೇ ಇಲ್ಲ ವಿಶ್ವದಲ್ಲೇ ಅಂತ ಹೇಳಿದ್ಮೇಲೆ ಸ್ವಲ್ಪ ಕೇಳ್ಬೇಕಾಗ್ತದಲ್ಲ. 100 ವರ್ಷ ಆಗ್ತಾ ಇದೆ, ನನಗೆ ಬಹಳ ಹೆಮ್ಮೆ ಇದೆ, ನಾನು ಇದಕ್ಕೆ ಒಂದು ನಾಣ್ಯವನ್ನ ಬಿಡುಗಡೆ ಮಾಡ್ತಾ ಇದ್ದೀನಿ, ಸ್ಟ್ಯಾಂಪ್ ಅನ್ನ ಬಿಡುಗಡೆ ಮಾಡ್ತಾ ಇದ್ದೀನಿ. ಹೌದಾ ಸ್ವಾಮಿ, 100 ವರ್ಷ ಆಗಿದ್ರೆ 10 ಸಾಧನೆ ಹೇಳಿ ಅಂದ್ರೆ ನೀವು ಪ್ರಿಯಾಂಕ್ ಖರ್ಗೆ 10 ನ್ಯೂನತೆ ಹೇಳ್ತಾ ಇದ್ದೀರಲ್ಲ. ನಾನು ಒಳ್ಳೆಯವನೋ ಕೆಟ್ಟವನೋ ಸರಿನೋ ಬಿಡೋದು ಹೈಕಮಾಂಡ್ ಅವ್ರು ತೀರ್ಮಾನ ಮಾಡಿ ನನ್ನ ಭವಿಷ್ಯ ನಿರ್ಮಾಣ ಮಾಡ್ತಾರೆ. ಚಿತ್ತಾಪುರ ಜನರು, ಕಲಬುರಗಿ ಜನರು ನನ್ನ ಭವಿಷ್ಯವನ್ನ ನಿರ್ಮಾಣ ಮಾಡ್ತಾರೆ. ಜಗದೀಶ್ ಶೆಟ್ಟರ್ ಹೇಳಿರೋದು 2013ರಲ್ಲಿ ಜಗದೀಶ್ ಶೆಟ್ಟರ್ ಆರ್ಡರ್ಸ್ ಮಾಡಿದ್ರು, ಸುತ್ತೋಲೆ ಹೊರಡಿಸಿದ್ರು ಎಜುಕೇಶನ್ ಡಿಪಾರ್ಟ್ಮೆಂಟ್ ನಿಂದ. ಯಾಕೆ ಮಾಡಿದ್ರು? ನಾವ್ಯಾವ ಆರ್ಗನೈಸೇಷನ್ ಹೇಳಿದ್ದೀವಿ? ಎನಿ ಆರ್ಗನೈಸೇಷನ್, ಅದು ಅದರಿಂದ RSS ಅಂತಲೇ ಹೇಳಿಲ್ಲ ನಾವು. ಅವ್ರು ಹೇಳಿರೋದನ್ನೇ ನಾವು ರಿಪೀಟ್ ಮಾಡಿದ್ದೀವಿ. ಎಜುಕೇಶನ್ ಡಿಪಾರ್ಟ್ಮೆಂಟ್ ಹೇಳಿರೋದು ನಾನು ಹೇಳಿಲ್ಲ ಅಂತ. ಇವ್ರು ಚೀಫ್ ಮಿನಿಸ್ಟರ್ ಆಗಿರುವಾಗ ತಾನೇ ಮಾಡಿರೋದು. ಅದು ಪರ್ಮಿಷನ್ ತಕೊಂಡು ಮಾಡ್ಲಿ ಅಂತ ಹೇಳಿರೋದು. ಪರ್ಮಿಷನ್ ಕೊಡ್ಲೇಬೇಕು ಅಂತ ಏನಿಲ್ಲ. ಇಟ್ ಡಿಪೆಂಡ್ ಅಪಾನ್ ದಿ ಲಾ ಅಂಡ್ ಆರ್ಡರ್. ಚಿತ್ತಾಪುರದಲ್ಲಂತೂ RSS ಸವಾಲಾಗಿ ತಗೊಂಡಿದೆ. ಮುಂದಿನ ಎಲೆಕ್ಷನ್ ಅನ್ನು ಸೇರಿಸಿ ಅನ್ನೋದು ವೆರಿ ವೆರಿ ಕ್ಲಿಯರ್. ಈಗಾಗಲೇ RSS ಪಥ ಸಂಚಲನ ರಾಜ್ಯವ್ಯಾಪಿ ಯಶಸ್ವಿಯಾಗಿದೆ. ಸೇಡಂ ಮತ್ತೆ ಚಿತ್ತಾಪುರದಲ್ಲಿ ಮಾತ್ರ ಉಳ್ಕೊಂಡಿರೋದು, ಅಲ್ಲಿ ಮಾಡಿ ತೋರಿಸ್ತೀವಿ ಅಂತ ಭರ್ಜರಿ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಸೊ ಕಾದ್ ನೋಡಬೇಕು. ಪ್ರಿಯಾಂಕ್ ಖರ್ಗೆ ಅವರಿಗೆ ಎಲ್ಲರ ಗಮನ ಸೆಳೀತಿದ್ದಾರೆ.
ಕೇಂದ್ರ ಬಿಂದು ಆಗಿದ್ದಾರೆ. ಬಿಜೆಪಿಗರು RSS ಡೈರೆಕ್ಟ್ ಆಗಿ ಟಾರ್ಗೆಟ್ ಮಾಡ್ತಿದೆ. ಕಾಂಗ್ರೆಸ್ನಲ್ಲೂ ಕೂಡ ಈಗ ಅವರು ಟಾರ್ಗೆಟ್ ಆದ್ರ ಅನ್ನೋದೇ ಕುತೂಹಲ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.